ಅಮ್ಮ ಅರವಿಂದ, ಅತ್ತೆ 5 ಮುತ್ತೈದರನ್ನ ಕರ್ಕೊಂಡು ಹೋಗಿ ಆ ರೇಣುಕ ತಾಯಿಗೆ ಸೀರೆ ಉಡ್ಸಮ್ಮ. ನೀವು ಮನೆಗೆ ಬಂದ್ಮೇಲೆ ನೋಡೋಣ ಅತ್ತೆ. ಈಗೇನು ಯೋಚನೆ ಮಾಡಬೇಡಿ. ಮೊದಲು ನಿಮ್ಮ ಆರೋಗ್ಯ ಸರಿ ಹೋಗ್ಬಿಡ್ಲಿ ಅತ್ತೆ. ನನಗೇನಾಗಿದೆಯೇ? ಚೆನ್ನಾಗೇ ಇದ್ದೀನಿ. ನಿಮ್ಗೆ ಎದೆ ನೋವು ಅಂದ್ರು? ಎದೆ ನೋವು ಇಲ್ಲ, ಎಂಥದ್ದು ಇಲ್ಲ. ಬೇಕು ಅಂತಾನೆ ಹಾಗೆ ಮಾಡಿದೆ. ಅತ್ತೆ, ಏನ್ ನೀವು ಹೇಳ್ತಿರೋದು? ನಿಮ್ಗೆ ಯಾವ ನೋವು ಇಲ್ಲ. ನನ್ಗಿರೋದು ಒಂದೇ ಚಿಂತೆ, ವರ್ಮನ್ ಮೂರ್ಖತನನ ಅಮ್ಮನವ್ರು ಕೊಡ್ಬೇಕಾಗಿರೋ ಸೀರೆನ ಬೇಡ ಅಂತ ಅವನ್ ಮಾತು ಕೇಳಲಿಲ್ಲ ಅಂತ ಹೆತ್ತ ತಾಯಿನೇ ಸಾಯಿಸ್ತೀನಿ ಅಂದಾಗ ನನ್ನೇದೇನೆ ಒಡ್ದಂಗಾಯ್ತು. ಈ ಮಾತು ಹೇಳಿದ್ನಲ್ಲ ಅನ್ನೋ ಬೇಜಾರಿಂದ ನನಗೆ ಆ ರೇಣುಕಮ್ಮ ತಾಯಿ ಹರಕೆ ತೀರಿಸ್ಬೇಕು ಅಂತ ಯೋಚನೆ ಬಂತು. ಅದಕ್ಕೆ ಎದೇನೋ ಬಂತು ಅಂತ ನಾಟಕ ಆಡಿ ಎಲ್ರೂ ಹಾಸ್ಪಿಟ್ಲಿಗೆ ಬರೋ ಹಾಗೆ ಮಾಡಿಬಿಟ್ಟೆ. ಹುಚ್ಚುಡುಗಿ. ಹೇಗಿತ್ತು? ಅಯ್ಯೋ ಮುದುಕಿ, ನೀನು ನನಗಿಂತ ಹುಷಾರಾಗಿದೆಯಲ್ಲೇ. ಅದಕ್ಕೆ ಅಲ್ವಾ ನಾನು ನಿನಗೆ ಮಗಳಾಗಿರೋದು, ನೀನು ನನಗೆ ತಾಯಿಯಾಗಿರೋದು. ಹೋಗು ಅರವಿಂದ, ನನ್ನ ನೋಡ್ಕೊಳಕ್ಕೆ ನಿನ್ ಗಂಡ ಇಲ್ಲೇ ಇದ್ದಾನೆ. ನೀನ್ ಅನಿರುದ್ಧನ ಕರ್ಕೊಂಡು ಮನೆಗೆ ಹೋಗು. ಅಮ್ಮನವ್ರಿಗೆ ಸೀರೆ ಉಡಿಸಿ ವಂಶ ರಕ್ಷಣೆ ಕೊಡು ಅಂತ ಬೇಡ್ಕೊ. ಯಾವ ತೊಂದ್ರೆನೂ ಆಗ್ದೆ, ಯಾವ ಅನಾಹುತನೂ ಆಗದೆ ಇರ್ಲಿ ಅಂತ ಅಮ್ಮನವ್ರ ಹತ್ರ ಬೇಡ್ಕೊ. ನೀನು ಹೋಗಮ್ಮ. ಅತ್ತೆ, ನಿಮ್ಗೇನು ಆಗಿಲ್ಲ ಅಂತ ಡಾಕ್ಟರ್ ಗೊತ್ತಾದ್ರೆ ಆಗೇನ್ ಮಾಡ್ತೀರಾ? ಅದೆಲ್ಲ ನನ್ನ ಕರ್ಮ. ನೀನು ಹೋಗು. ಹೊಟ್ಟೆ ನೋವು, ಎದೆ ನೋವು ಬಂತು ಅಂತ ಹೇಳ್ತೀನಿ. ಅಜೀರ್ಣ ಆದಾಗ ಅವಾಗವಾಗ ಆ ಥರ ನೋವು ಬರುತ್ತೆ ಅಂತ, ಅದಕ್ಕೆ ಎದೆ ನೋವು ಬರುತ್ತೆ ಅಂತ ಯೋಚನೆ ಮಾಡದೆ ಹಾಸ್ಪಿಟ್ಲಿಗೆ ಅವಾಗವಾಗ ಬಂದು ತೋರಿಸ್ಕೊಳ್ಳೋದು ಒಳ್ಳೇದು ಅಂತ ಆ ಡಾಕ್ಟ್ರೇ ಸಲಹೆ ಕೊಡ್ತಾರೆ. ಹುಚ್ಚ ಹುಡುಗಿ ಅಷ್ಟೇ. ನರ್ಸಮ್ಮ, ಇವಾಗ ನೀನ್ ಹೊರಟೋಗು. ಯಾರಾದ್ರೂ ನೋಡಿದ್ರು ಅಂದ್ರೆ ನನ್ನನ್ನು ಆಚೆ ಕರ್ಕೊಂಡ್ ಬಂದಿದ್ದಕ್ಕೆ ನೀನ್ ಕೆಲ್ಸ ಕಳ್ಕೊಂಡ್ಬಿಡ್ತೀಯ. ಹೋಗು ಹೋಗು. ಅನಿರುದ್ಧ್, 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 ನಡಿಕಂದ. ತಕ್ಷಣ ನನ್ನ ಮನೆಗೆ ಬಿಟ್ಬಿಡು. ಏನಾಯ್ತಮ್ಮ? ಎಲ್ಲ ವಿಷಯ ಆಮೇಲೆ ಹೇಳ್ತೀನಿ. ಮೊದಲು ನನ್ನ ಮನೆ. ಏನಾಗಾಬ್ರಿ? ಏನಾಯ್ತು ಅರವಿಂದ? ಏನೂ ಇಲ್ಲ ರೀ. ಅನಿರುದ್ಧ್ಗೆ ನನ್ನ ಮನೆಗೆ ಬಿಡು ಅಂತ. ಏನ್ ಪರವಾಗಿಲ್ಲ, ನಾನ್ ಬಿಟ್ಟು ಬರ್ತೀನಿ. ಅನಿರುದ್ಧ್ ಪರ್ಣಿಕಾ ಇಬ್ರು ಅಮ್ಮನ ಹತ್ರ ಇರ್ಲಿ. ನೀನ್ ನನ್ ಜೊತೆ ಬಾ. ಎಲ್ಲಿದ್ಯೆ ಪುಣ್ಯ? ಎಲ್ಲಿದ್ಯೆ ನೀನು? ನನ್ ಕಣ್ಣು ಕಾಣಿಸ್ಕೊಂಡ್ರೆ ಸಾಯ್ತಿಯೇ. ನೀವ್ಯಾಕ್ರಿ? ಅನಿರುದ್ಧ್ ಬಿಡ್ತಾನೆ ಬಿಡಿ. ಯಾಕೆ? ನಾನ್ ಬಂದ್ರೆ ನಿನ್ಗೇನ್ ಕಷ್ಟ? ಸುಮ್ನೆ ನಡಿ.
ಅಯ್ಯೋ ನೋಡಿ ಓಡು ಓಡು ಈ ಕಡೆ ಬಾ, ಆ ಕಡೆ ಓಡಿ ನೋಡಿ